ಹಲೋ ಎಲ್ಲ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿ ಮಾಡುವ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು 10ನೇ ತರಗತಿ ಗಣಿತ 2025-26ರ SSLC ವಿದ್ಯಾರ್ಥಿಗಳಿಗೆ ಘಟಕವಾರು ಇಂಪಾರ್ಟೆಂಟ್ ಪ್ರಶ್ನೆಗಳ ಸಹಿತ ಉತ್ತರಗಳನ್ನು ನಾನು ಈ ಒಂದು ವಿಡಿಯೋದಲ್ಲಿ ಮಾಡುತ್ತಿದ್ದೇನೆ. ಅಂದರೆ ಪ್ರತಿ ಘಟಕದಿಂದ ಇಂಪಾರ್ಟೆಂಟ್ ಏನು ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ್ಯಾವ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ತಾರೆ ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಸಹಿತ ಉತ್ತರಗಳನ್ನು ಸಹಿತ ನಾನು ಇಲ್ಲೇ ಹೇಳಿಕೊಡುತ್ತಿದ್ದೇನೆ. ಆದ್ದರಿಂದ ಎಲ್ಲ ಮಕ್ಕಳು ಈ ಒಂದು ವಿಡಿಯೋವನ್ನು ನೋಡಿ ಕೊನೆ ತನಕ. ಮೊದಲನೇ ಘಟಕ ವಾಸ್ತವ ಸಂಖ್ಯೆಗಳು. 1 ಅಂಕದ ಪ್ರಶ್ನೆಗಳು ಅಂದರೆ ಬಹು ಆಯ್ಕೆ ಪ್ರಶ್ನೆಗಳು ಅಂಥೇಳಿ ಯಾವ ಥರ ಕೇಳ್ತಾರೆ ಅನ್ನೋದನ್ನು ನೋಡೋಣ. 3 ಮತ್ತು 5ರ ಮಹತ್ತರ ಸಾಮಾನ್ಯ ಅಪವರ್ತನವು ಮಹತ್ತಮ ಸಾಮಾನ್ಯ ಅಪವರ್ತನವನ್ನು ಶಾರ್ಟ್ ಫಾರ್ಮಲ್ಲಿ ಮಸ ಅಂತ ಕರಿತೀವಿ. 3 ಮತ್ತು 5ರ ಮಸ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ ಆಪ್ಷನ್ಸ್ ಕೊಟ್ಟಾರ 1, 3, 5, 15 ಅಂತ. ಯಾವ ಥರ ಮಾಡಬೇಕು ಲೆಕ್ಕ ಅಂತಂದರೆ 3 ಮತ್ತು 5 ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿದ್ದರಿಂದ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಒಂದೇ ಇರ್ತದ. ಅದನ್ನು ನಾನು ಲೆಕ್ಕದ ರೂಪದಲ್ಲಿಯೂ ಕೂಡ ನಿಮಗೆ ಹೇಳ್ಕೊಡ್ತಾ ಇದ್ದೇನೆ. ಇದು 3 ಒಂದ್ಲೆ 3, 5 ಒಂದ್ಲೆ 5. 3 ಮತ್ತು 5ರ ಮಸ 3 ಒಂದ್ಲೆ 5 ಒಂದ್ಲೆ. 3 ಮತ್ತು 5 ಎರಡು ಬೇರೆ ಬೇರೆ ಅಂಕೆ ಆಗಿರುವುದರಿಂದ ಒಂದನ್ನಷ್ಟೇ ಏನು ಮಾಡ್ಕೋಬೇಕು, ನಾವು ಎರಡು ಸೇಮ್ ಇರುವಂಥ ನಂಬರ್ಸ್ ಅಷ್ಟೇ ನಾವೇನು ಮಾಡ್ಕೋಬೇಕು, ಮಾರ್ಕ್ ಮಾಡ್ಕೋಬೇಕು. ಆದ್ದರಿಂದ ಮಸ ಏನು ಬರ್ತೈತಿ 1. ಯಾವಾಗಲೂ ನೆನ್ಪಿಟ್ಕೋರಿ, 3 ಮತ್ತು 5 ಎರಡು ಅವಿಭಾಜ್ಯ ಸಂಖ್ಯೆಗಳಾಗಿರುವುದರಿಂದ ಅವುಗಳ ಮಸ ಯಾವಾಗಲೂ ಒಂದನೇ ಆಗಿರ್ತದ. 3 ಮತ್ತು 5 ಆಗಿರ್ಬೋದು, 7 ಮತ್ತು 11 ಆಗಿರ್ಬೋದು, ಅಥವಾ 3 ಮತ್ತು 7 ಆಗಿರ್ಬೋದು. ಇವೆಲ್ಲ ಅವಿಭಾಜ್ಯ ಸಂಖ್ಯೆಗಳು. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ ನಾ ಇಲ್ಲೇ ಹೇಳ್ಕೊಡ್ತೇನೆ ನಿಮ್ಗೆ. ಅವಿಭಾಜ್ಯ ಸಂಖ್ಯೆಗಳು ಅಂತಂದರೆ 2, 3, 5, 7, 11, 13 ಅಂದ್ರೆ ಇವು ಎರಡೇ ಎರಡು ಅಪವರ್ತನಗಳನ್ನಷ್ಟೇ ಹೊಂದಿರ್ತಾವೆ, ಅಥವಾ ಇದು ಆ ಸಂಖ್ಯೆಯಿಂದ ಮಾತ್ರ ಭಾಗ ಹೋಗ್ತವೆ. ಇವು ಅವಿಭಾಜ್ಯ ಸಂಖ್ಯೆಗಳು. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಯಾವಾಗಲೂ ಏನಾಗಿರ್ತೈತಿ, ಒಂದ ಆಗಿರ್ತೈತಿ. ನೆನ್ಪಿಟ್ಕೋರಿ, ಒಂದು ಆನ್ಸರ್. ಆದ್ದರಿಂದ ಉತ್ತರ ಏನು, ಆಪ್ಷನ್ ಎ 1. ನೆಕ್ಸ್ಟ್ ಎರಡನೇ ಪ್ರಶ್ನೆಗೆ ಹೋಗೋಣ. 15 ಮತ್ತು 20ರ ಮಸ ಮತ್ತು ಲಸಗಳ ಗುಣಲಬ್ಧವು ಅಂತ ಬಹು ಆಯ್ಕೆಯಲ್ಲಿ ಕೇಳಿದ್ದಾರೆ. 15, 20, 300, 35 ಅಂತ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಹೇಗೆ ಮಾಡಬೇಕು ಲೆಕ್ಕ ನೋಡಿ. ಮೊದಲು 15ರ ಒಂದು ಅಪವರ್ತನವನ್ನು ಮಾಡ್ಕೊಳ್ಳೋಣ. 15, 5 ಮೂರ್ಲೆ 15, 3 ಒಂದ್ಲೆ 3, 20, 5 4ಲೆ 20, 4 5ರ ಮಗ್ಗೆ ಬರೋದಿಲ್ಲ, 2ರ ಮಗ್ಗೆಯಿಂದ ತಗೋಬೇಕು. 2 2ಲೆ 4, 2 ಒಂದ್ಲೆ 2. ಮತ್ತು ಇವಾಗ ಏನೇನು ಅಪವರ್ತನ ಅದಾವಲ್ಲ ಇವನ್ನ ಇಲ್ಲಿ ಬರ್ಕೊಂಡೆ ನೋಡ್ರಿ. 15 = 5 ಮತ್ತು 3 ಇವೆರಡು ಗುಣಾಕಾರ ಹಾಕಿ ಬರ್ಕೋಬೇಕು. ಮತ್ತು 5 2 2 ಎರಡೂ ಗುಣಾಕಾರ ಹಾಕಿ 20ರ ಒಂದು ಅಪವರ್ತನ 5 2 × 2. ಇಲ್ಲಿ ಎರಡೂದ್ರಲ್ಲಿ ಕಾಮನ್ ಯಾವುದು, 5 ಅಷ್ಟೇ ಇದೆ. ಅದನ್ನಷ್ಟೇ ನಾನೇನು ಮಾಡ್ಕೊಂಡೇನಿ, ಮಾರ್ಕ್ ಮಾಡೀನಿ. ಮಿಕ್ಕಿದ್ದೆಲ್ಲ ಏನು ಮಾಡೀನಿ, ಬಿಟ್ಟಿದ್ದೇನೆ ಸದ್ಯಕ್ಕೆ. ಆದ್ದರಿಂದ ಮಸ ಅವು ಎರಡೂದ್ರಲ್ಲಿ ಇರುವಂಥ ನಂಬರ್ ಅಷ್ಟೇ ಏನಾಗ್ತೈತಿ, ಅದು ಮಸ ಆಗ್ತೈತಿ. ಲಸ ತಕ್ಕೊಳ್ಳುವಾಗ ಏನು ಮಾಡಬೇಕು, ಎರಡೂದ್ರಲ್ಲಿ ಕಾಮನ್ 5 ಐತಲ್ಲ, ಅದು ಒಂದೇ ಅಂಕಿ ತಗೊಂಡ ಉಳ್ಕಿವೇನು ಉಳಿತು, 3 2 2 ಉಳಿತಲ್ಲ. ಗುಂಡ್ಲೆ ಹಾಕಿ 5 × 5 × 3 × 2 × 2 ಎಲ್ಲನೂ ಏನು ಮಾಡ್ಕೋಬೇಕು, ಗುಣಾಕಾರ ಹೆಂಗೆ ಮಾಡ್ಕೋಬೇಕಂದ್ರೆ 5 ಮೂರ್ಲೆ 15, 15 2ಲೆ 30, 32ಲೆ 60. ಲಸ ಎಷ್ಟು ಬಂತು, 60 ಬಂತು. ಮಸ 5 ಯಾಕೆ ಬಂತಂದ್ರೆ 2, 15 ಮತ್ತು 20ರಲ್ಲಿ ಕಾಮನ್ ಏನು 5, ಆ 5ಅನ್ನಷ್ಟೇ ನಾವೇನು ತಗೋಬೇಕು, ಮಸ ಅಂತ ತಗೋಬೇಕು. ಈ ಥರ ಲೆಕ್ಕ ಮಸ ಮತ್ತು ಲಸ ಎರಡೂ ಗುಣಲಬ್ಧ ಮಾಡ್ರಿ ಅಂದಾಗ ಈ ಥರ ನೀವು ಸಪ್ರೇಟ್ ಮಾಡ್ಕೊಂಡ ಈ ಥರ ಮಾಡಬೇಕು. ಮುಂದೆ ನೋಡೋಣ. ಇವೆಲ್ಲ ಪ್ರಶ್ನೆಗಳ ಮುಂದೇನು ಕೇಳಾರಂದ್ರೆ ಅದೇ ಪ್ರಶ್ನೆಯಲ್ಲಿ ಲಸ ಮತ್ತು ಮಸಗಳ ಗುಣಲಬ್ಧನೂ ಕೇಳಾರ. ಆದ್ದರಿಂದ ಮಸ ಗುಂಡ್ಲೆ ಲಸ ಎರಡು ನಮ್ಗೇನು ಬಂದೈತ್ಲ, ಮಸ 5 ಬಂದೈತಿ, ಲಸ 60 ಬಂದೈತಿ. ಎರಡು ಗುಣಾಕಾರ ಮಾಡಿದ್ರೆ 60 × 5 300, 65ಲೆ 300. ಆದ್ದರಿಂದ ನಮ್ದು ಸರಿಯಾದ ಉತ್ತರ ಸಿ 300 ಅಂತ ನಾವೇನು ಮಾಡಬೇಕು, ಟಿಕ್ ಮಾಡ್ಕೋಬೇಕು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ.
ಇವೆಲ್ಲ ಪ್ರಶ್ನೆಗಳು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರುವಂಥ ಪ್ರಶ್ನೆಗಳನ್ನೇ ನಾನು ಕಲೆಕ್ಟ್ ಮಾಡಿ ಇದನ್ನು ಬರೆದಿರೋದು. ಮುಂದಿನ ಪ್ರಶ್ನೆ, ಯಾವುದೇ ಎರಡು ಧನ ಪೂರ್ಣಾಂಕ ಎ ಮತ್ತು ಬಿ ಎರಡು ಧನ ಪೂರ್ಣಾಂಕಗಳು, ಧನ ಪೂರ್ಣಾಂಕ ಅಂದ್ರೆ +1 +2 ಇವು ಧನ ಪೂರ್ಣಾಂಕಗಳು ಗಳಿಗೆ ಸಹ ಎ ಮತ್ತು ಎ ಬಿ, ಎ ಬಿ ಎರಡು ಧನ ಪೂರ್ಣಾಂಕ ಗುಂಡ್ಲೆ ಸಹ ಎ ಬಿ ಇದಕ್ಕೆ ಸಮನಾದದ್ದು ಏನು? ಆಪ್ಷನ್ಸ್ a+b, a-b, a ಗುಂಡ್ಲೆ ಬಿ, a ಭಾಗಿಲೆ ಬಿ. ಇದು ಒಂದು ಸೂತ್ರ ಬರ್ತೈತಿ ಇಲ್ಲೇ ವಾಸ್ತವ ಸಂಖ್ಯೆಗಳಲ್ಲಿ. ಅಂದ್ರೆ ಸಹ ಎ ಬಿ ಗುಂಡ್ಲೆ ಸಹ ಎ ಬಿ = ಎ ಗುಂಡ್ಲೆ ಬಿ ಅಂತೇಳಿ. ಅಂದ್ರೆ ಸೂತ್ರ ಏನು? ಸಹ ಎ ಬಿ ಗುಂಡ್ಲೆ ಸಹ ಎ ಬಿ = ಎ ಗುಂಡ್ಲೆ ಬಿ ಅಂತೆ ಬರ್ತದ. ಎ ಬಿ ಇವು ಏನಪ್ಪ? ಇವು ಧನ ಪೂರ್ಣಾಂಕಗಳು ಎರಡು. ನೆಕ್ಸ್ಟ್ ಮುಂದೆ ಅದರಿಂದ ಆಪ್ಷನ್ಸ್ ಏನು? ಸಿ ಎ ಗುಂಡ್ಲೆ ಬಿ ಆಯಿತು. ನೆಕ್ಸ್ಟ್ 4ನೇ ಒಂದು ಪ್ರಶ್ನೆಗೆ ಹೋಗೋಣ. 91ರ ಅವಿಭಾಜ್ಯ ಅಪವರ್ತನಗಳನ್ನು ಬರೀರಿ ಅಂತ ಹೇಳ್ಯಾರ. ಆಪ್ಷನ್ಸ್ ಕೊಟ್ಟಿದ್ದಾರೆ. ಎ 2 13 7, ಬಿ 13 7, ಸಿ 91 1, ಡಿ 13 17 5. ಈಗ 91ನ್ನು ನಾವು ಅವಿಭಾಜ್ಯ ಅಪವರ್ತನ ಮಾಡೋಣ. 13 7 91, 7 1 7. 13 ಮಗ್ಯಾಗನ 91 ಬರುವುದರಿಂದ ನಾನು ಡೈರೆಕ್ಟ್ ಏನು ಮಾಡೀನಿ? ಅವಿಭಾಜ್ಯ ಸಂಖ್ಯೆಗಳನ್ನೇ ತಗೋಬೇಕಿಲ್ಲಿ. ಇಲ್ಲಿ ಬೇರೆ ಯಾವ ಸಂಖ್ಯೆಗಳನ್ನು ತಗೋಬಾರ್ದು. ಆದ್ದರಿಂದ 13 ಗುಂಡ್ಲೆ 7, 91ರ ಅವಿಭಾಜ್ಯ ಅಪವರ್ತನ 13 ಗುಂಡ್ಲೆ 7. ಆದ್ದರಿಂದ ಆಪ್ಷನ್ಸ್ 13 ಮತ್ತು 7 ಆಪ್ಷನ್ ನಂಬರ್ ಬಿ. ನೆಕ್ಸ್ಟ್ 5ನೇ ಒಂದು ಪ್ರಶ್ನೆ, 17, 23 ಮತ್ತು 29 ಈ ಸಂಖ್ಯೆಗಳ ಸಹ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಇಲ್ಲಿ 3 ನಂಬರ್ಸ್ ಅದಾವೆ ನೋಡ್ತಾ ಇದ್ದೀರಿ, 17, 23 ಮತ್ತು 29. ಆಪ್ಷನ್ಸ್ ಕೊಟ್ಟಾರ 17, 23, 29 1. ಉತ್ತರ ಏನು? 1. ಯಾಕಪ್ಪ 1? ಯಾಕಂದ್ರೆ ಯಾವುದೇ 2 ಅಥವಾ 3 ಅವಿಭಾಜ್ಯ ಸಂಖ್ಯೆಗಳ ಸಹ 1 ಆಗಿರ್ತದ. ನಾ ಈಗ 1ನೇ ಪ್ರಶ್ನೆನೂ ಕೂಡ ಅದನ್ನೇ ಹೇಳಿದ್ದೆ, ಹೌದಾ? ಅವಿಭಾಜ್ಯ ಸಂಖ್ಯೆಗಳ ಸಹ ಯಾವಾಗಲೂ ಏನಾಗಿರ್ತದ? 1. ಅವು 2 ಸಂಖ್ಯೆ ಇರಲಿ ಅಥವಾ 3 ಅಂಕಿಗಳನ್ನೇ ಇರಲಿ. ಇಲ್ಲೇ 17, 23, 29 3 ಅವಿಭಾಜ್ಯ ಸಂಖ್ಯೆಗಳಾಗಿರುವುದರಿಂದ ಅವುಗಳ ಸಹ ಏನು? 1. ಉತ್ತರ ಡಿ 1. ನೆಕ್ಸ್ಟ್ ಮುಂದೆ ಹೋಗೋಣ. ಈಗ ಬಹು ಆಯ್ಕೆ ಪ್ರಶ್ನೆಗಳಾಯಿತು. ಇನ್ನು 1 ಮಾರ್ಕ್ಸಿನ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಎಕ್ಸಾಮಲ್ಲಿ ಅನ್ನೋದನ್ನು, ಇದು ಇಂಪಾರ್ಟೆಂಟ್ ನೋಡ್ರಿ. ಇದು ಈ ವರ್ಷ 2025-26ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಕೂಡ ಈ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲೂ ಇದು ಇಂಪಾರ್ಟೆಂಟ್ ಅಂತ ಮಾಡ್ಕೊರಿ. ಅಂಕಗಣಿತದ ಮೂಲ ಪ್ರಮೇಯವನ್ನು ನಿರೂಪಿಸಿ ಅಂತ ಹೇಳಿದ್ದಾರೆ. ಅಂದ್ರೆ ಅಂಕಗಣಿತದ ಮೂಲ ಪ್ರಮೇಯ ಏನಂದ್ರೆ, ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯನ್ನು ಅವಿಭಾಜ್ಯಗಳ ಗುಣಲಬ್ಧವಾಗಿ ವ್ಯಕ್ತಪಡಿಸಬಹುದು ಮತ್ತು ಈ ಅಪವರ್ತಿಸುವಿಕೆಯು ಅವಿಭಾಜ್ಯ ಅಪವರ್ತನಗಳು ಘಟಿಸುವ ಕ್ರಮವನ್ನು ಹೊರತುಪಡಿಸಿ ಅನನ್ಯವಾಗಿರುತ್ತದೆ. ಇದು ಈ ಒಂದು 4 ಲೈನನ್ನು ನೀವೇನು ಮಾಡಿ ಅರ್ಥ ಮಾಡಿಕೊಂಡು ಇದನ್ನು ಬಾಯ್ಪಾಟ್ ಮಾಡ್ರಿ. ಅಂದ್ರೆ ಪ್ರತಿಯೊಂದು ಸಂಯುಕ್ತ ಸಂಖ್ಯೆಯ ಅವಿಭಾಜ್ಯ ಗುಣಲಬ್ಧವಾಗಿ ನಾವು ಏನು ಮಾಡ್ಬೋದು? ವ್ಯಕ್ತಪಡಿಸ್ಬೋದು. ಸಂಯುಕ್ತ ಸಂಖ್ಯೆ ಅಂತಂದ್ರೆ ಏನು? ಯಾವುದಾದ್ರೂ 2 ಸಂಖ್ಯೆ, ಈಗ 5 ಮತ್ತು 10 ಆಗಿರ್ಬೋದು, ಇವೆರಡು ಸಂಯುಕ್ತ ಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳ ಗುಣಲಬ್ಧ ಆಗಿ ವ್ಯಕ್ತಪಡಿಸಬಹುದು ಅಂತೇಳಿ ಹೇಳಿದ್ದಾರೆ. ನೆಕ್ಸ್ಟ್ ಮುಂದೆ ಈ ಅಂಕಗಣಿತ ಮೂಲ ಪ್ರಮೇಯ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಮುಂದೆ ಹೋಗೋಣ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಹಾಗೂ ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆಗಳ ಸಹ ಕಂಡುಹಿಡಿಯಿರಿ. ಈಗ ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ ಶುರುವಾಗುವುದು 2ರಿಂದ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. ಆದ್ರಿಂದ ಇವುಗಳ 2ರ ಸಹ ಕೇಳಿದಾರಲ್ಲ, ಸಹ 2 4. ಇಲ್ಲಿ ನೋಡ್ರಿ, ನಾನು ಸಹ ಮಾಡ್ತಾ ಇದ್ದೀನಿ. 2 ಮತ್ತು 4 ಕಾಮ ಹಾಕಿ ಬರ್ಕೊಂಡೀನಿ. 2 ಮತ್ತು 4 2 ಮಗ್ಗೆಯಲ್ಲಿ ಬರ್ತದೆ. 2 1 2, 2 2 4. 1 ಮತ್ತು 2 2 ಬೇರೆ ಬೇರೆ ಅಂಕಿ ಇರುವುದರಿಂದ ಒಂದೇ ಮಗ್ಗೆಯಲ್ಲಿ ಬರುವುದೇ ಇರುವುದರಿಂದ ಇಲ್ಲ ಹಂಗೆ ಬಿಟ್ಬಿಡೋದು. ಏನಪ್ಪ ಏನು 2 ಅಷ್ಟೇ. ಆದ್ದರಿಂದ ಸಹ ಏನಪ್ಪ 2 ಅಂತಷ್ಟೇ ಏನು ಮಾಡ್ಬೇಕು ನಾವಿಲ್ಲಿ ತಗೋಬೇಕು. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2, ಅತಿ ಚಿಕ್ಕ ಸಂಯುಕ್ತ ಸಂಖ್ಯೆ 4. 2ರ ಸಹ ಎಷ್ಟು ಬಂತು? 2. ನೆಕ್ಸ್ಟ್ ಮುಂದೆ ಈ ಥರನೂ ಕೂಡ ಕ್ವಶನ್ಸ್ ಏನು ಮಾಡ್ತಾರೆ
ಕೇಳ್ತಾರೆ. 140 ಸಂಖ್ಯೆಯನ್ನು ಅವಿಭಾಜ್ಯ ಅಪೂರ್ತನಗಳಾಗಿ ವ್ಯಕ್ತಪಡಿಸಿ, ಅಥವಾ 70 ಅಥವಾ 90 ಈ ತರ ಅವಿಭಾಜ್ಯ ಅಪೂರ್ತನಗಳಾಗಿ ವ್ಯಕ್ತಪಡಿಸಿ ಅಂತ ಕೇಳ್ತಾರ. ಒಂದನ್ನ ಎಕ್ಸ್ಪ್ಲೇನ್ ಮಾಡಿ ಹೇಳ್ತೇನೆ. ಇದೇ ತರ ಬೇರೆ ಅಂಕಿ ಕೊಟ್ಟರು ಕೂಡ ಈ ತರನೇ ಮಾಡಬೇಕು. ಫಸ್ಟ್ 140 ಬರ್ಕೊಂಡು ಈ ತರ ಗೆರೆ ಹಾಕೋಬೇಕು. 140 ಬಿಡಿ ಸ್ಥಾನದಲ್ಲಿ 0 ಇರುವುದರಿಂದ ನಾವು ಇಲ್ಲಿ ಏನು ಅಂಕಿ ತಗೋತೇವಲ್ಲ ಇವು ಅವಿಭಾಜ್ಯ ಸಂಖ್ಯೆನೇ ತಗೋಬೇಕು. ನಾ ಹೇಳಿದ್ನಲ್ಲ ಅವಿಭಾಜ್ಯ ಸಂಖ್ಯೆಗಳು ಯಾವ್ಯಾವ ಅಂತಂದ್ರೆ 2, 3, 5, 7, 11, 13 ಈ ಸಂಖ್ಯೆಗಳನ್ನೇ ಏನು ಮಾಡ್ಬೇಕು, ನಾವು ಅವಿಭಾಜ್ಯ ಸಂಖ್ಯೆಗಳನ್ನೇ ತಗೋಬೇಕು. 2ರಿಂದ 140 2ರ ಮಧ್ಯೆಯಲ್ಲಿ ಬರುವುದರಿಂದ 0 ಇರುವುದರಿಂದ ನಾನು ಏನು ಮಾಡೀನಿ, ಬಿಡಿ ಸ್ಥಾನದಲ್ಲಿ 0 ಇರುವುದರಿಂದ 2ರಿಂದ ಶುರು ಮಾಡೀನಿ. 2 70 140 70 ಬರ್ಕೋಬೇಕು. ಆಮೇಲೆ ಮತ್ತೆ 0 ಇರೋದ್ರಿಂದ ನಾನು ಮತ್ತೆ ಏನು ಮಾಡೀನಿ, 2ರಲ್ಲೇ ಶುರು ಮಾಡೀನಿ. 2 ನೋಡಿ ಇಲ್ಲಿ 7 ಆಯ್ತಲ್ಲ, 2 3 6 ಒಂದು ಉಳಿತು ಕೈಲ, ಒಂದು ಕೈಲ ಉಳಿತಲ್ಲ, ಇಲ್ಲಿ 10 ಮಾಡ್ಕೊಳ್ಳೋದನ್ನು ಅಂದರೆ 2 5 10 ಆಯ್ತು. ಅಂದರೆ 2 35 70 ಈಗ 35 ಅಂತೂ 2ರ ಮಗ್ಯಾಗ ಬರಂಗಿಲ್ಲ, 5ರ ಮಗ್ಯಾಗ ಬರ್ತೈತಿ. 5 7 35 ಅಥವಾ 7ರ ಮಗ್ಯಾಗೂ ಬರ್ತೈತಿ. ನೀವು ಫಸ್ಟ್ 7 ತಗೊಂಡ್ರು ನಡೀತೈತಿ. ನಾನು 5 ತಗೊಂಡಿನಿ ಅಷ್ಟೇ. 7 ತಗೊಂಡ್ರು ನಡೀತೈತಿ. 7 5 ಮಾಡಿದ್ರು ನಡೀತದ. 7 1 7 ಯಾವ ಮಗ್ಯಾಗ ಬರ್ತೈತಿ, 7ರ ಮಗ್ಯಾಗ 7 1 7 1 ಬರುತ್ತಾನ ಏನು ಮಾಡ್ಬೇಕು, ನೀವು ಲೆಕ್ಕ ಕಂಟಿನ್ಯೂ ಮಾಡಬೇಕು. ಇವೇನು ಸೈಡಿಗೆ ಏನು ನಂಬರ್ಸ್ ಅದಾವಲ್ಲ ಇವನ್ನೆಲ್ಲ ಏನು ಮಾಡೋದು, 140 = 2 ಇವನ್ನೆಲ್ಲ ಗುಣಾಕಾರ ಹಾಕಿ ಬರ್ಕೋದು. 2 × 2 × 5 × 7 2 ಸಲ ಇರುವುದರಿಂದ ಅದನ್ನು ಘಾತಾಂಕದಲ್ಲಿ ಬರ್ದೇನಿ. 2ರ ಘಾತ 2 × 5ರ ಘಾತ 1 × 7ರ ಘಾತ 1 ಈ ಥರ ನಾವು ಅವಿಭಾಜ್ಯ ಅಪೂರ್ತನಗಳಾಗಿ ವ್ಯಕ್ತಪಡಿಸುವುದು ಅಂಥೇಳಿ ಲೆಕ್ಕ ಈ ಥರ ಮಾಡೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು ಕೂಡ 1 ಅಂಕದ ಪ್ರಶ್ನೆನೇ ಆಗಿದೆ. 24 ಮತ್ತು 36ರ ಲಸ 72, ಆದರೆ ಅವುಗಳ ಮಸ ಎಷ್ಟು ಅಂತ ಕೇಳಿದ್ದಾರೆ. ಈಗ ನಾ ಸೂತ್ರ ಆಗಲೇ ಕೂಡ ಹೇಳಿದೆ ಅಲ್ಲ, ಈ ಒಂದು ಪಾಠದಲ್ಲಿ ಇದು ಒಂದು ಸೂತ್ರ ಬರ್ತದೆ, ಇದು ನೆನ್ಪಿಟ್ಕೋಬೇಕು. ಮಸ a, b a ಮತ್ತು ಬಿಗಳು ಧನ ಪೂರ್ಣಾಂಕಗಳಾಗಿರ್ತಾವಂತ ಹೇಳಿ ಗುಂಡ್ಲೆ ಲಸ a, b = a × b. ಮಸ ಅದೇ ರೀತಿ ನಾವು ಇಲ್ಲೇನು ಸೂತ್ರ ಬರ್ದಿಲ್ಲ, a ಮತ್ತು b ಏನಪ್ಪ ಇಲ್ಲ 24 ಮತ್ತು 36. ಮಸ 24, 36 ಗುಂಡ್ಲೆ ಲಸ 24, 36 = 24 × 36 ಅಂತೆ ನಾ ಸೂತ್ರದ ಪ್ರಕಾರ ಬರ್ದೆ. ಈಗ ಲಸ 72 ಕೊಟ್ಟಾರು, 72ಅನ್ನ ಲಸ ಕೆಳಗೆ ಹಾಕೋಬೇಕು. ಮಸ ಗುರ್ತಿಲ್ಲ, ಮಸ ಹಾಗೆ ಇಟ್ಕೋಬೇಕು. = 24 ಮತ್ತು 36ಅನ್ನ ಗುಣಾಕಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಅರ್ಥ ಹಾಕ್ಲಿಕ್ಕೆ ಬರ್ತೈತಿ. ಆ ಸಂಖ್ಯೆ ಹಾಗೆ ಇಡಬೇಕು. 24 × 36 ಆದ್ರಿಂದ ಮಸ ಕಂಡುಹಿಡಿಬೇಕಲ್ಲ. 24, 36 = 24 × 36. ಇದು 72 ಈ ಸೈಡ್ ಇದೆ, ಈ ಸೈಡ್ ಬಂದ್ರೆ ಏನಾಗ್ತೈತೆ, ಅದ ಭಾಗಾಕಾರ ಆಗ್ತೈತಿ. ಇದು ಗುಣಾಕಾರ ಇದ್ದ = ಈ ಸೈಡ್ ಬಂದ್ರೆ ಭಾಗಾಕಾರ 72 ಬರ್ಕೋಬೇಕು. 36 1 36 2 72, 2 1 2 12 24. ಆದ್ರಿಂದ ಮಸ 12. ಇಲ್ಲಿ ನಂಗೆ ಲಸ ಕೊಟ್ಟಿದ್ದಾರೆ, ನಾನು ಮಸ ಕಂಡುಹಿಡಿದೇನೆ. ಅದೇ ರೀತಿ ಒಂದು ವೇಳೆ ಮಸ ಕೊಟ್ರೆ ನೀವು ಇದೇ ಥರನೇ ಏನು ಮಾಡಬೇಕು, ಕೊಟ್ಟಿರುವ ಸಂಖ್ಯೆ ಈಚೆ ಕಡೆ ಇದ್ದದನ್ನೇ ಈ ಸೈಡ್ ಕೆಳಗೆ ಇಟ್ಕೊಂಡ ಭಾಗಾಕಾರ ಮಾಡಿ ಉತ್ತರ ಇಟ್ರ ಏನು ಸಂಖ್ಯೆ ಕಂಡುಹಿಡಿದಿರ್ತೈತಲ್ಲ ಅದು ಬರ್ತೈತಿ. ಈ ಥರನೇ ಮಾಡೋದು. ಈ ಸೂತ್ರ ಮಾತ್ರ ನೆನ್ಪಿಟ್ಕೊಡಿ. ಇನ್ನು 2 ಅಂಕದ ಪ್ರಶ್ನೆಗಳಲ್ಲಿ ಇದು ಕೂಡ ಇಂಪಾರ್ಟೆಂಟ್, ಕಂಪಲ್ಸರಿ 2 ಅಂಕದ ಪ್ರಶ್ನೆ ಈ ಒಂದು ಪಾಠದಲ್ಲಿ ಕಂಪಲ್ಸರಿ ಬರ್ತದ. ಇಲ್ಲಿ ನಾನು ಒಂದು ಪ್ರಶ್ನೆಯನ್ನ ತಗೊಂಡಿನಿ. 2 ಅಂಕದ ಪ್ರಶ್ನೆಗಳು ಕಂಪಲ್ಸರಿ ಈ ಪಾಠದ ಬರ್ತೈತಿ. 2 ಮತ್ತು √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಹೇಳಿ ಕಂಪಲ್ಸರಿ ಒಂದು ಕ್ವಶನ್ 2 ಮಾರ್ಕ್ಸಿಗೆ ಬರ್ತದ. ಇಲ್ಲಿ ನಾನು ಕೆಲವು ಹೇಳ್ಕೊಟ್ಟೇನೆ, ಅದನ್ನ ಪ್ರಿಪೇರ್ ಮಾಡಿ ನೋಡ್ರಿಲೆ. ಇದು 2025ರ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತ ಪ್ರಶ್ನೆಯನ್ನೇ ಹೇಳ್ಕೊಡ್ತಾ ಇದ್ದೀನಿ. ಮೊದ್ಲೇನ್ ಮಾಡಬೇಕು ಅಂತಂದ್ರೆ 2 + √5 ಒಂದು ಭಾಗಲಬ್ಧ ಸಂಖ್ಯೆ. ನಮ್ಗೆ ಗುರ್ತಿದೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತ. ಅದನ್ನ ಅಭಾಗಲಬ್ಧ ಸಂಖ್ಯೆ ಅಂತ ನಾವು ಪ್ರೂವ್ ಮಾಡಬೇಕು, ಅಂದ್ರೆ ಸಾಧನೆ ಮಾಡಬೇಕು. ಹೇಗಪ್ಪ ಅಂತ ನೋಡೋಣ. ಫಸ್ಟ್ ನಾವೇನ್ ಮಾಡೋಣ, 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿರಲಿ. 2 + √5 ಫಸ್ಟ್ ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಬರ್ಕೊಳ್ಳೋಣ. 2 + √5 = a/b ಆಗಿರಲಿ ಅಂತ ಬರೀನು. ಇಲ್ಲಿ a ಮತ್ತು b ಗಳು ಏನಾಗಿರ್ಬೇಕು, ಬಿಲಾಂಗ್ಸ್ ಟು z ಅಂದ್ರೆ ಇವು ಪೂರ್ಣಾಂಕಗಳು. ಮತ್ತೆ b ≠ ಕೆಳಗಿನ ಒಂದು b ಏನಾಗಿರ್ಬಾರ್ದು, 0 ಅಂತ ಆಗಿರಬಾರ್ದು. ಅಥವಾ a ಮತ್ತು b ಗಳು ಸಹ ಅವಿಭಾಜ್ಯಗಳು
ಬಿ ಈಸ್ ನಾಟ್ ಈಕ್ವಲ್ ಟು 0 ಅಂತಲೂ ಕೂಡ ಬರ್ಕೋಬಹುದು. ಇಲ್ಲಿ ನೋಡಿಲಿ √5 ಅನ್ನ ನಾನು ಹಾಗೆ ಬರಿತಾ ಇದ್ದೀನಿ, ಈಸ್ಕೋ ಟು a ಅಪಾನ್ ಬಿ ಅನ್ನು ಕೂಡ ಹಾಗೆ ಬರಿತಾ ಇದ್ದೀನಿ. ಇಲ್ಲಿ +2 ಇದೆ, 2 ಈ ಸೈಡ್ ಬಂತಂದ್ರೆ -2 ಆಗ್ತದೆ. ಇದು +2 ಈಸ್ಕೋ ಟು ಆದಿಂದ ಈ ಸೈಡ್ ಬಂದ್ರೆ -2 ಅಂತ ಮೇಲೆ, ಅಪಾನ್ ಏನಿದೆ ಅಲ್ಲಿ ಒಂದೇ ಅಂತ ಕೆಳಗಿದೆ. ಆದ್ರಿಂದ √5 ಈಸ್ಕೋ ಟು a, ಇದು ಅಪಾನ್ 1 ಅಂದ್ರೆ ಬಿ ಮತ್ತು 1ರ ಒಂದು ಲಸ ಬಿ ಆಯ್ತು, ಇದು ಗುಂಡ್ಲೆ ಬಿ ಆಗ್ತದೆ ಇಲ್ಲಿ. ಆದ್ರಿಂದ a - 2b ಅಪಾನ್ ಬಿ ಅಂತ ಆಗ್ತದೆ √5 ಹಾಗೆ ಇಟ್ಕೊಂಡು. ಆದ್ರಿಂದ a - 2b ಅಪಾನ್ ಬಿ ಒಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ, ಅಂದ್ರೆ ಅಪಾನ್ ಐತಲ್ಲ ಇದೊಂದು ಭಾಗಲಬ್ಧ ಸಂಖ್ಯೆ ಆಗಿರುವುದರಿಂದ √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಇಟ್ಕೊಳ್ಳೋಣ ಈಗ. ಆಮೇಲೆ ಮುಂದೆ ಹೋಗೋಣ, ಇದಿನ್ನು ಕಂಪ್ಲೀಟ್ ಆಗಿಲ್ಲ. ಮುಂದೆ ನೋಡಿ, ಆದರೆ √5 ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತ ನಮಗೆ ಗುರ್ತಿದೆ. ಈಗ ಇದು ವೈರುಧ್ಯವನ್ನ ಉಂಟು ಮಾಡುತ್ತದೆ, ಅಂದ್ರೆ ಇದು ಸರಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಮ್ಮ ಊಹೆ ಏನಾಯ್ತಿಲ್ಲೇ ತಪ್ಪಾಯ್ತು. ನಾವೇನಂತ ಊಹೆ ಮಾಡಿದ್ವಿ, ಇದು 2 + √5 ಒಂದು ಭಾಗಲಬ್ಧ ಸಂಖ್ಯೆ ಅಂತ ಊಹೆ ಮಾಡಿದ್ವಲ್ಲ, ನಮ್ಮ ಊಹೆ ಏನಾಯ್ತು ತಪ್ಪು. ಆದ್ರಿಂದ 2 + √5 ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಹೇಳಿ ನಾವಿಲ್ಲಿ ಸಾಧಿಸಿದೆವು. ಇಲ್ಲೇನ್ ಮಾಡಿದೀವಿ ನಾವು, ಸಾಧಿಸಿದೆವು ಅಂತ ಹೇಳಿ ಆಯ್ತು. ಇನ್ನು ಅದೇ ರೀತಿ ಇನ್ನೊಂದು ಪ್ರಶ್ನೆಯನ್ನ ಇದೇ ತರ ನೀವು ಮಾಡಿ ಅಂತ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದೇನೆ. 2 + √3, √5 ಬದಲಾಗಿ √3 ಅನ್ನ ಕೊಟ್ಟೇನಿ. ಇದು ಕೂಡ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಪ್ರಯತ್ನಿಸಿ. ನೀವು ಪ್ರಯತ್ನ ಮಾಡಿ. ಮೇಲೆ ಕೊಟ್ಟಿರುವಂತ ಪ್ರಶ್ನೆ ತರಾನೇ ಇದನ್ನು ಕೂಡ ಮಾಡಿ. ಮುಂದೆ √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಇದು ಕೂಡ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ, ಈ ವರ್ಷ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ. √5 ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ. ಪರಿಹಾರ, √5 ಒಂದು ಭಾಗಲಬ್ಧ ಸಂಖ್ಯೆ ಆಗಿರ್ಲಿ ಅಂತ ಬರ್ಕೋಬೇಕು. ಮೊದಲೇ ಸ್ಟೆಪ್, √5 = p/q. ನಾ ಹಿಂದೆ a ಅಪಾನ್ ಬಿ ಅಂತ ತಗೊಂಡಿನಿ, ಮತ್ತಿಲ್ಲಿ p/q ಯಾಕೆ ತಗೊಂಡಿರಿ ಅಂತ ನಡೀತದ. ಎ ಮತ್ತು ಬಿ ತಗೊಂಡ್ರು ನಡೀತೈತಿ, ಪಿ ಮತ್ತು ಕ್ಯೂ ತಗೊಂಡ್ರು ಕೂಡ ನಡೀತದ. ಅವೆರಡು ಏನಪ್ಪಾ ಪೂರ್ಣಾಂಕಗಳೇನೆ. ಅದರಿಂದ ಪಿ ಮತ್ತು ಕ್ಯೂ ಬಿಲಾಂಗ್ಸ್ ಟು ಝೆಡ್ ಅಂದ್ರೆ ಝೆಡ್ ಅಂದ್ರೆ ಪೂರ್ಣಾಂಕಗಳು. ಕ್ಯೂ ಈಸ್ ನಾಟ್ ಈಕ್ವಲ್ ಟು 0 ಅಂದ್ರೆ ಕ್ಯೂ ಏನಾಗಿರಬಾರ್ದು, 0 ಆಗಿರಬಾರ್ದು. ಮತ್ತು ಪಿ ಮತ್ತು ಕ್ಯೂಗಳು ಈಕ್ವಲ್ ಟು 1 ಅಂತಂದ್ರೆ ಇವು ಸಹ ಅವಿಭಾಜ್ಯ ಸಂಖ್ಯೆಗಳು. ನೆಕ್ಸ್ಟ್ ಇಲ್ಲಿ ನೋಡಿ, ಕ್ಯೂ ಈಚೆ ಕಡೆ ತಗೊಂಡ್ವಿ ಅಂತಂದ್ರೆ ಇದು ಭಾಗಾಕಾರ ಐತಿ, ಈ ಸೈಡ್ ಬಂದ್ರೆ ಏನಾಗ್ತದ ಗುಣಾಕಾರ. ಆದ್ರಿಂದ √5 × ಕ್ಯೂ ಇಲ್ಲೇನೈತಿದೆ ಗುಂಡ್ಲೆ ಕ್ಯೂ ಈಕ್ವಲ್ ಟು ಪಿ ಆಯ್ತು. ಎರಡೂ ಕಡೆ ಏನ್ ಮಾಡ್ಬೇಕಿಲ್ಲೇ ವರ್ಗಗೊಳಿಸಬೇಕು. ಆದ್ರಿಂದ √5 ಕ್ಯೂ ಹೋಲ್ ಸ್ಕ್ವೇರ್ ಈಕ್ವಲ್ ಟು ಪಿ ಹೋಲ್ ಸ್ಕ್ವೇರ್ ಎರಡು ಕಡೆ ವರ್ಗ ಮಾಡ್ಕೋಬೇಕು. √5 × 2 ಅದನ್ನ ಮಾಡಿದ್ರೆ ನಮ್ಗೆ ಏನ್ ಬರ್ತದೆ 5 ಬರ್ತೈತಿ. √5 ಏನಾಗ್ತೈತಿ ಹೋಗ್ತೈತಿ ನೋಡ್ರಿ. √5 ಅನ್ನ ನಾವು ಸ್ಕ್ವೇರ್ ಮಾಡಿದ್ರೆ √5 ಮತ್ತು 2 ಹೋಗ್ತದೆ. ಹೇಗಂದ್ರೆ √5 ಅನ್ನ 1/2 ಅಂತನೂ ಕೂಡ ನಾವು ಬರ್ದ 2 ಕ್ಯಾನ್ಸಲ್ ಆಗ್ತೈತಿಲ್ಲ, ಬರೀ 5 ಉಳಿತೈತಿ ಈ ತರ. ಆದ್ರಿಂದ ಇಲ್ಲಿ 5 ಅಷ್ಟೇ ಬರ್ಕೊಂಡಿನಿ. ಕ್ಯೂ ಸ್ಕ್ವೇರ್ ಈಕ್ವಲ್ ಟು ಪಿ ಸ್ಕ್ವೇರ್, ಇಲ್ಲಿ ಎರಡನ್ನೂ ಕೂಡ ನಾವು ವರ್ಗ ಮಾಡಬೇಕು. ಆದ್ರಿಂದ √5 ಸ್ಕ್ವೇರ್ ಮಾಡಿದ್ರೆ 5 ಬಂತು. 5q² ಈಕ್ವಲ್ ಟು ಪಿ ಸ್ಕ್ವೇರ್, ಇಕ್ವೇಶನ್ ನಂಬರ್ 1 ಅಂತ ತಿಳ್ಕೊಂಡು. ಆದ್ರಿಂದ 5 ಇದು p² ಅನ್ನ ಭಾಗಿಸುತ್ತದೆ ಅಂತ ಆದ್ರೆ 5 ಇದು p ಅನ್ನು ಕೂಡ ಭಾಗಿಸ್ತದ. p² ಅನ್ನ ಭಾಗಿಸಿದ್ರೆ p ಅನ್ನು ಕೂಡ ಭಾಗಿಸುತ್ತದೆ ಅಂತ ಹೇಳಿ ನಾವು ತಿಳ್ಕೋಬೇಕು. ಆದ್ರಿಂದ p ಈಕ್ವಲ್ ಟು 5k ಅಂತ ಹೇಳಿ ಬರ್ಕೊಳ್ಳೋಣ. ಇಲ್ಲೇ ಇವೆಲ್ಲ ಸ್ಟೆಪ್ಸ್ ಹೀಗೆ ಬರಿಬೇಕು, ಇದರಲ್ಲಿ ಯಾವುದು ಸ್ಟೆಪ್ ಹಾರಿಸಬಾರ್ದು. ಈ ತರಾನೇ ಸ್ಟೆಪ್ಸ್ ಅನ್ನ ಬರ್ಕೋಬೇಕು. ಎರಡೂ ಕಡೆ ವರ್ಗಗೊಳಿಸಬೇಕು. ಇದನ್ನು ಕೂಡ p² ಈಕ್ವಲ್ ಟು 5k ಹೋಲ್ ಸ್ಕ್ವೇರ್. ಓಕೆ, ಇಕ್ವೇಶನ್ ನಂಬರ್ 2. ಇಲ್ಲಿ ಇಕ್ವೇಶನ್ ನಂಬರ್ 2 ರಲ್ಲಿ ಇಕ್ವೇಶನ್ 1 ಅನ್ನ ಆದೇಶಿಸಿದಾಗ 5q², p² ಬೆಲೆ ಏನು 5q². ಅದೇ 5q² ಅನ್ನ p² ಬೆಲೆಯನ್ನ 5q² ಅನ್ನ ಹಾಕಿದ್ದೇನೆ ಇಲ್ಲಿ ಐತಲ್ಲ, ಅದು ನೋಡಿ. ಈಕ್ವಲ್ ಟು 5ರ ವರ್ಗ 25k², 5ರ ವರ್ಗ ಏನ 25k². ಆದ್ರಿಂದ q² ಈಕ್ವಲ್ ಟು 25k² ಡಿವೈಡೆಡ್ ಬೈ ಈ 5 ಗುಣಾಕಾರ ಇದೆ, ಈ ಸೈಡ್ ಬಂದ್ರೆ ಏನಾಗ್ತೈತಿ ಭಾಗಾಕಾರ. 5 1 5 5 25 ಅಂತ ಹೇಳಿ ನಾನು ಕಡ್ತಾ ಹೊಡ್ಕೊಂಡೀನಿ. 5k² ಆಯ್ತು. ಇನ್ನು ಮುಂದೆ ನೋಡ್ರಿ, 5 ಇದು q² ಅನ್ನ ಭಾಗಿಸುತ್ತದೆ. ಹಾಗಾದ್ರೆ 5 ಇದು q ಅನ್ನು ಕೂಡ ಏನ್ ಮಾಡ್ತೈತಿ ಭಾಗಿಸ್ತೈತಿ. p ಮತ್ತು q ಗಳೆರಡು ಸಾಮಾನ್ಯ ಅಪವರ್ತನ 5 ಹೊಂದಿದೆ ಅನ್ನೋದನ್ನ ನಾವೀಗ ಮಾಡಿದ್ವಿ. ಇದು ನಮ್ಮ ಊಹೆಗೆ ವೈರುಧ್ಯವನ್ನ ಉಂಟು ಮಾಡ್ತೈತಿ. ಆದ್ರಿಂದ ಇಲ್ಲಿ √5
ಏನಪ್ಪ ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತೇಳಿ ಪ್ರೂವ್ ಆಯಿತು. ಹಾಗಾದರೆ ನಮ್ಮ ಊಹೆ ತಪ್ಪು. ಆದ್ದರಿಂದ √5 ಒಂದು ಅಭಾಗಲಬ್ಧ ಸಂಖ್ಯೆ ಅಂತೇಳಿ ನಾವೇನು ಮಾಡಿದ್ವಿ, ಇಲ್ಲಿ ಸಾಧಿಸಿದೆವು. ಮಕ್ಕಳೇ, ನಾ ಇಲ್ಲಿ 1ನೇ ಪಾಠದ ಇಂಪಾರ್ಟೆಂಟ್ ಪ್ರಶ್ನೆಗಳು, ಪರೀಕ್ಷೆಯಲ್ಲಿ ಬೀಳಬಹುದಾದಂತಹ ಅಥವಾ ಹಿಂದಿನ ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಇಂಪಾರ್ಟೆಂಟ್ ಇರುವಂಥ ಪ್ರಶ್ನೆಗಳನ್ನು ನಾನು ಇಲ್ಲಿ ತೆಗೆದಿದ್ದೇನೆ. ಇವನ್ನ ನೀವೇನು ಮಾಡಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಈ ಒಂದು ನನ್ನ ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.